ಸರ್ ತುಂಬ ಖುಷಿ ಇದೆ. ಏನಿವತ್ತು ಫಸ್ಟ್ ಡೇ ನಮಗೆ ರೆಸ್ಪಾನ್ಸ್ ಬಂದಿದೆ, ಇದೇ ರೆಸ್ಪಾನ್ಸ್ ಥ್ರೂ ಔಟ್ ದ ಸಿನಿಮಾ ಬರಲಿ ಅಂತ ಹೋಪ್ ಮಾಡ್ತೀವಿ. ನಾಳೆ 19ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇದೇ ರೆಸ್ಪಾನ್ಸ್ ಸಿಗಲಿ ಅಂತ ಬಂದು ಹೋಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಹಾಂ ಸರ್, ತುಂಬ ಫಸ್ಟ್ ಇನ್ನೂ 19th ಬಂದಿಲ್ಲ. ಸೊ ಫಸ್ಟ್ ಶೋನೇ ಇಷ್ಟು ಜನ ಎಕ್ಸೈಟ್ ಆಗಿ ಎಕ್ಸೆಪ್ಟ್ ಮಾಡಿದ್ದಾರೆ. ತುಂಬ ಇಟ್ಸ್ ಎ ಗುಡ್ ಫೀಲ್ ಆ್ಯಕ್ಚುಲಿ, ಹೇಳ್ಕೊಳಕ್ಕಾಗ್ತಿಲ್ಲ. ತುಂಬ ಖುಷಿ ಆಗ್ತಿದೆ ಇಂಟರ್ನಲಿ. ಈ ಥರ ಜನ ಎಕ್ಸೆಪ್ಟ್ ಮಾಡಿದಾರಲ್ಲ ಫಸ್ಟ್ ಶೋನೇ. ಆ್ಯಂಡ್ June 19 ನಾಡ್ದು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ, ನಿಜವಾಗ್ಲೂ ಒಂಥರ ಸೆಲೆಬ್ರೇಷನ್ ಅನಿಸ್ತಾ ಇದೆ ಫಸ್ಟ್ ಡೇನೇ ನನಗೆ. ಜನ ಸರ್, ನಾನು ಹೇಳೋದು ಈಗ ನಮಗೆ ನಮ್ಮ ಕತೆಗಳು ಸಿಗೋದು ಕಷ್ಟ ಆಗ್ತಿದೆ, ನೋಡೋದು ಕಷ್ಟ ಆಗ್ತಿದೆ. ಸೊ ನಾವು ಮಾಡಿರೋದು ನಮ್ಮ ಕತೆಗಳು ಇಲ್ಲಿ ಆ್ಯಕ್ಚುಲಿ ನಮಗೆ ಕನೆಕ್ಟ್ ಆಗುವಂಥ ರಿಯಲಿಸ್ಟಿಕ್ ಸಿನಿಮಾ ಮಾಡಿದ್ದೀವಿ. ತುಂಬ ಕನೆಕ್ಟ್ ಆಗುತ್ತೆ ಜನಕ್ಕೆ. ಇಟ್ಸ್ ಎ ಗುಡ್ ಫೀಲ್ ಸಿನಿಮಾ. ಒಂದು ಎಮೋಷ್ನಲ್ ಓರಿಯೆಂಟೆಡ್ ಆಗಲಿ, ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಆಗಲಿ, ಒಂದು ಕಂಪ್ಲೀಟ್ ರಿಯಲಿಸ್ಟಿಕ್ ಓರಿಯೆಂಟೆಡ್ ಆಗಲಿ, ಒಂದು ಹ್ಯುಮ್ಯಾನಿಟಿ ಬೇಸ್ಡ್ ಆಗಲಿ, ಎಲ್ಲ ವ್ಯಾಲ್ಯೂಸ್ ಇದೆ. ಲವ್, ಒಂದೊಬ್ಬ ಜೀವನದಲ್ಲಿ ಏನು ಮಾಡಬೇಕು ಅಂತ ಇದ್ದಾನೆ, ಒಂದು ಮಾರಲ್ ಸಪೋರ್ಟ್ ಆಗಲಿ, ಒಂದು ಮೋಟಿವೇಶನ್ ಆಗಲಿ, ಒಂದು ಮೆಸೇಜ್ ಆಗಲಿ ಕೊಟ್ಟಿರುವಂಥ ಸಿನಿಮಾ ಇದು. ಸೊ ಜನಕ್ಕೆ ಡೆಫಿನೆಟ್ಲಿ ನಾನು ಅದನ್ನೇ ಹೇಳಿದೆ, ತುಂಬ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ, ನನ್ನ ಸಿನಿಮಾ ಅಂತ ನಾನು ಹೇಳಲ್ಲ. ನೀವು ಸಿನಿಮಾ ನೋಡಾದ್ಮೇಲೆ ನಿಮ್ಮಗಳ ಸಿನಿಮಾ ಅಂತ ಹೇಳ್ತೀರಾ, ನಿಮಗೆ ಸ್ಫೂರ್ತಿ ಸಿಗುವಂಥ ಸಿನಿಮಾ ಅಂತ ಡೆಫಿನೆಟ್ಲಿ ಹೇಳ್ತೀರಾ ಅಂತ ನಾನು ಅದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ June 19 ಈಗ ನಾಡ್ದು ರಿಲೀಸ್ ಆಗ್ತಿದೆ. ಬಂದು ಎಲ್ಲ ಸಿನಿಮಾ ನೋಡಿ, ಸಿನಿಮಾ ನೋಡಾದ್ಮೇಲೆ ಬಂದು ನೀವು ನಮಗೆ ಹೇಳಿ ಹೇಗಿದೆ ಅನ್ನೋದು, ನಾನು ಹೇಳೋದಕ್ಕಿಂತ ಹೆಚ್ಚಾಗಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಾಯಿದೆ ಸರ್. ಎಲ್ಲೋ ಒಂದು ಕಡೆ ಭಯ ಇದ್ದಿದ್ದು, ಇವತ್ತು ಭಯ ಆಚೆ ಹೋಗ್ತಾ ಇದೆ. ಇನ್ನು 2 ದಿನ ಇದೆ ಸಿನಿಮಾ ರಿಲೀಸ್ಗೆ. 19ನೇ ತಾರೀಕು ಸಿನಿಮಾ ರಿಲೀಸು. ಎಲ್ಲೋ ಒಂದು ಕಡೆ ಗೊಂದಲ ಇತ್ತು, ಭಯ ಇತ್ತು, ಹೇಗೆ ತೊಗೊಂತಾರೋ ಏನೋ ಅಂತ. ಬಟ್ ಇವತ್ತು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಥರ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತಂದಾಗ ಒಂದು ಅಟ್ಲೀಸ್ಟು ಸಮಾಧಾನ ಆಗ್ತಾ ಇದೆ. ಇಷ್ಟು ದಿವಸ ಭಯ ಪಡ್ತಾ ಇದ್ದೀವಿ, ಭಯ ಪಡಬೇಡ, ಅಟ್ಲೀಸ್ಟ್ ಸಮಾಧಾನವಾಗಿರು ಅಂತ ಹೇಳ್ತಿದ್ದಾರೆ. ಇನ್ನು 19ನೇ ತಾರೀಕು ಏನು ಬರುತ್ತೆ ರಿಸಲ್ಟ್ ಅಂತ ನೋಡ್ಬೇಕು ಸರ್. ಸರ್, ನೀವು ಇಷ್ಟೊತ್ತವರೆಗೂ ಸಿನಿಮಾ ನೋಡಿದ್ವಿ, ಜನಗಳೆಲ್ಲ ಕನೆಕ್ಟ್ ಆಗಿದ್ದಾರೆ. ಅವ್ರಿಗೇನಂತ ಹೇಳಿದ್ರೆ ಒಂದು ಲೈಫ್ ಜರ್ನಿ. ಅದರಲ್ಲಿ ನಾವು ದಿನ ನಗ್ತೀವಿ, ಅಳ್ತೀವಿ, ಕಷ್ಟಪಡ್ತೀವಿ, ಸುಖವಾಗಿರ್ತೀವಿ, ಸಂತೋಷ ಪಡ್ತೀವಿ, ಕುಡಿತೀವಿ, ಮಜಾ ಮಾಡ್ತೀವಿ, ಎಲ್ಲ ಥರನೂ ಇರಬೇಕು ಲೈಫಲ್ಲಿ. ಒಂದೇ ಕಾಮಿಡಿ ಅಂತನೋ ಅಥವಾ ಒಂದೇ ಎಂಟರ್ಟೈನ್ಮೆಂಟ್ ಅಂತನೋ ನಾವು ಇಟ್ಕೊಂಡ್ಬಿಟ್ರೆ ಬೋರ್ ಅನಿಸ್ಬಿಡುತ್ತೆ. ಒಂದೇ ಥರ ದಿನ ಡೈಲಿ ಒಂದೇ ಲೈಫ್ ಸ್ಟೈಲ್ ನಾವು ನೋಡೋಕ್ಕಾಗಲ್ಲ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಆ ಗ್ರಾಫ್ ಹೋದಾಗ ಏನಾಗುತ್ತೆ, ಜನಗಳಿಗೆ ಕನೆಕ್ಟ್ ಆಗುತ್ತೆ. ನಾವೇ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ವಿ, ನಮ್ಮ ಲೈಫೇ ನಡೀತಾ ಇದೆ ಅನ್ನೋದೊಂದು ಫೀಲ್ ಆಗುತ್ತೆ. ಸೊ ಆ ಒಂದು ಪ್ರಯತ್ನದಲ್ಲಿ ಎಲ್ಲೋ ಒಂದು ಕಡೆ ಜನ ನಮಗೆ ಕನೆಕ್ಟ್ ಆಗಿದ್ದಾರೆ, ಕೈ ಹಿಡಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ, ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಫೈಟಿಂಗ್ ಸೀನ್ ಆಗಿರ್ಬೋದು, ಪ್ರೆಸೆಂಟ್ ಸೊಸೈಟಿಲಿ ನಡೀತಿರೋದು, ಹೆಣ್ಮಕ್ಳಿಗೆ ಏನೇನು ಹೊರಗಡೆ ರಕ್ಷಣೆ ಇದೆಯೋ ಇಲ್ವೋ ಅನ್ನೋದನ್ನೆಲ್ಲ ತುಂಬ ಡೀಟೇಲಾಗಿ ತೋರಿಸಿದ್ದಾರೆ. ಆ್ಯಂಡ್ ಆಟೋ ಡ್ರೈವರ್ ಮನ್ಸು ಮಾಡಿದರೆ ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಕತೆ ಆಗಿದೆ ಇದು. ಆ್ಯಂಡ್ ಫ್ಯಾಕ್ಟ್ ಇದೆ ಸ್ಟೋರಿಲಿ. ಸಾಂಗ್ಸ್ ಚೆನ್ನಾಗಿದೆ, ಫೈಟಿಂಗ್ಸ್ ಚೆನ್ನಾಗಿದೆ, ಆ್ಯಂಡ್ ಹೀರೋ ಕೂಡ ತುಂಬ ಒಳ್ಳೆಯವರು. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೈ ಗೈಸ್, ಮೂವಿ ಚೆನ್ನಾಗಿತ್ತು. ಈ ಮೂವಿ ನೋಡಿ ಚೆನ್ನಾಗಿರುತ್ತೆ. ಆಲ್ ದ ಬೆಸ್ಟ್. ವರ್ಷ ಆಯಿತು ಇಂಥ ಚಿತ್ರ ನೋಡಿ, ಹೊಸಬರಿಗೆ ಅವಕಾಶ ಕೊಡಬೇಕು. ಅದರಲ್ಲೂ ಆಟೋ ಚಾಲಕರು ಇದು ಸ್ಟೋರಿ ಇದೆ. ಇದು ಮಧ್ಯಮ ವರ್ಗದವರು ಪ್ರತಿಯೊಬ್ಬರು ನೋಡುವಂಥ ಚಿತ್ರ. ಹಲವಾರು ವರ್ಷದಿಂದ ಇಂಥ ಚಿತ್ರಗಳು ಬಂದಿರಲ್ಲ. ಇದು ಉದಯೋನ್ಮುಖ ನಟರನ್ನ ನಾವು ಬೆಳೆಸಬೇಕು, ಉಳಿಸ್ಬೇಕು. ಚಿತ್ರರಂಗಕ್ಕೆ ಇವರು ಒಳ್ಳೆಯ ನಟನಾಗಿ ಬರ್ತಾಯಿದ್ದಾರೆ. ಈ ಚಿತ್ರೋತ್ಸವಕ್ಕೆ ಉದಯೋನ್ಮುಖ ನಟರಾಗಿ ಬೆಳೀಲಿ ಅನ್ನೋದು ನಮ್ಮ ಆಸೆ. ನಾವು ಮಂಡ್ಯದಿಂದ ಬಂದಿದ್ದೀವಿ, ಇದು ನೋಡೋಕ್ಕೆ ಉತ್ತಮವಾಗಿದೆ. ಸಕ್ಸಸ್ಫುಲ್ ಫಿಲಮ್. ಮೂವಿ ತುಂಬ ಚೆನ್ನಾಗಿದೆ. 100% ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಐ ಆಮ್ ಸೋ ಹ್ಯಾಪಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಲವ್ ಸ್ಟೋರಿ ಇದೆ, ಮಿಡಲ್ ಕ್ಲಾಸ್ ಲೈಫ್ ಇದೆ, ಆಟೋ ಲೈಫ್ ಇದೆ, ಒಂದು ಮಿಡಲ್ ಕ್ಲಾಸ್ ಹುಡುಗನ ಲೈಫ್, ಅವ್ನ ಸ್ಟೋರಿ, ಫ್ರೆಂಡ್ಸು, ಅದು ಕಾಮಿಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.